ಗ್ರಾಮೀಣ ಭಾಗದಲ್ಲಿ ಇನ್ನೂ ಜೀವಂತ ಕಿವಿ ಕಣ್ಣು ಸ್ವಚ್ಛತಾ ಪದ್ಧತಿ. ಚಳ್ಳಕೆರೆ, ಬಳ್ಳಾರಿ ಮೂಲದ ವ್ಯಕ್ತಿಯೊಬ್ಬರು ಊರಿಂದ ಊರಿಗೆ ಅಲೆದಾಡುತ್ತಾ ಜನರ ಕಿವಿಯಲ್ಲಿನ ಗುದ್ದಲಿ, ಕಲ್ಲಿನ ಹರಳು ಸೇರಿದಂತೆ ಕ್ಷಣಾರ್ಧದಲ್ಲಿ ಸ್ವಚ್ಛತೆ ಮಾಡಿ ಕಣ್ಣ ಮುಂದೆ ತೋರಿಸುತ್ತಿದ್ದಾರೆ. 2 ಕಿವಿಗಳ ಸ್ವಚ್ಛತೆಗೆ ಕೇವಲ ₹50 ನಿಗದಿ ಮಾಡಿರುವ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಗಮನ ಸೆಳೆಯುತ್ತಿದ್ದಾರೆ. ಜಾತ್ರೆ ಹಾಗೂ ಗ್ರಾಮಗಳ ಬೀದಿ ಬದಿಯಲ್ಲಿ ಕುಳಿತುಕೊಂಡು ವಿಶೇಷ ಉಪಕರಣಗಳ ಸಹಾಯದಿಂದ ಸ್ವಚ್ಛತೆ ಮಾಡುತ್ತಿರುವ ಕ್ಯಾಮೆರಾ ಸೆರೆಯಾಗಿವೆ. ಕೆಲವೇ ನಿಮಿಷಗಳಲ್ಲಿ ಮಲಿನವನ್ನು ತೆಗೆಯುವುದರಿಂದ ಜನರು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ. ಇದಲ್ಲದೆ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಕಣ್ಣಿನಲ್ಲಿ ಕಸಕಡ್ಡಿ, ಗೂಳು, ಕಲ್ಲಿನ ಹರಳು ಇತ್ಯಾದಿಗಳನ್ನು ಕೈಚಳಕದಿಂದ ತೆಗೆಯುವ ಪದ್ಧತಿ ಮುಂದುವರೆದಿದೆ. ಆಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿದ್ದರೂ ಕೆಲವರು ಇಂತಹ ಸಾಂಪ್ರದಾಯಿಕ ವಿಧಾನಗಳನ್ನೇ ನಂಬಿಕೆ ಇಟ್ಟು ಅನುಸರಿಸುತ್ತಿರುವುದು ಗಮನಾರ್ಹವಾಗಿದೆ. ಆದರೆ ಆರೋಗ್ಯ ತಜ್ಞರ ಪ್ರಕಾರ ಕಿವಿ ಹಾಗೂ ಕಣ್ಣಿನಂತಹ ಸಂವೇದನಾಶೀಲ ಅಂಗಗಳ ಸ್ವಚ್ಛತೆಯನ್ನು ತಜ್ಞ ವೈದ್ಯರಿಂದಲೇ ಮಾಡಿಸಿಕೊಳ್ಳುವುದು ಸುರಕ್ಷಿತ ಎಂದು ಸಲಹೆ ನೀಡಲಾಗಿದೆ. ಸ್ಪೀಕರ್ ಸ್ವಲ್ಪ ಕಡಿಮೆ ಬರ್ತಾವೆ, ಊಪರ್ ಜೋರಾಗಿ ಬರೋಲ್ಲ. ಹೌದಾ? ಸೌಂಡ್ ಬರಲ್ಲ. ಈಗ ಏನಾದ್ರು ಚೆಕ್ ಮಾಡಬೇಕು. ನನಗೆ ಇಲ್ಲಿ ಗೇಟ್ ಬಿದ್ದಿತ್ತಲ್ಲ, ಸ್ವಲ್ಪ ಔಷಧ ಸಪ್ಟಿಕ್ ಆಗಬಾರ್ದು ಅಂತ. ಈಗ ಒಳಗೆ ಒಣಗಿ ಪಡ ಗಟ್ಟಿ ಪಿಟ್ಟಿ ಇದ್ದಿರಲ್ಲ, ಇದು ಹಾಕಿದ ಮೆತ್ತಗೆ ಮಾಡಿ ತೆಗಿತೀರಿ.